ಅಷ್ಟು. ಸರ್ ಇವಾಗ ಹೋರಾಟ ನಡೆಸಿದ್ದಾರೆ, ಉದ್ದೇಶ ಏನಂತ? ಇವತ್ತಿನ ದಿವಸ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳ ಒಂದು ಕೆಲಸದಲ್ಲಿ ಸಾಕಷ್ಟು ಒತ್ತಡಗಳು ಮತ್ತು ಮಾನಸಿಕ ಹಿಂಸೆ ಸರ್ಕಾರದ ವತಿಯಿಂದ ನಮ್ಗೆ ನೀಡ್ತಾ ಇದೆ. ಯಾವ ಕಾರಣಕ್ಕಾಗಿ ಅಂತಂದರೆ, ಸುಮಾರು 23 ಆ್ಯಪ್ಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ನಾವು ನಿರ್ವಹಿಸಬೇಕಾದಂಥ ಪರಿಸ್ಥಿತಿ ಎದುರಾಗಿದೆ. ಅದಕ್ಕೂ ನಾವು ನಿರ್ವಹಿಸ್ತೀವಿ, ಆದರೆ ಅದಕ್ಕೆ ಕಾಲಾವಕಾಶವನ್ನು ಕೂಡ ಇವರು ನೀಡೋದಿಲ್ಲ. ಹಗಲು ಅನ್ನೋದಿಲ್ಲ, ರಾತ್ರಿನೂ ಅನ್ನೋದಿಲ್ಲ. ಹಾಗಾದರೆ ನಮ್ಮ ವೈಯಕ್ತಿಕ ಜೀವನಕ್ಕೆ ಸಮಸ್ಯೆ ಆಗಲ್ವಾ? ನಮಗೂ ಹೆಂಡರು ಮಕ್ಕಳು ತಂದೆ ತಾಯಿ ಇರಲ್ವಾ? ಇವೆಲ್ಲವನ್ನು ಅರ್ಥ ಮಾಡಿಕೊಂಡು ಆಮೇಲೆ ಈಗ ಇನ್ನೊಂದು ಪೌತಿ ಆಂದೋಲನ ಅಂತ ಮಾಡ್ತಾ ಇದ್ದೀವಿ ಸರ್. ಪೌತಿ ಆಂದೋಲನ ಮಾಡಬೇಕಾದ್ರೆ ನಾವು ಸ್ಥಳ ತನಿಖೆ ಮಾಡಿ OTP ತೊಗೊಂಡು ಅವರು ಒಂದು ಎಲ್ಲ ಎನ್ಕ್ವೈರಿ ಮಾಡ್ಕೊಂಡು ನಾವೇ ಮಾಡ್ಬೇಕು ಸರ್. ಈಗ ಸಣ್ಣ ಸಣ್ಣ ಹಳ್ಳಿಗಳಲ್ಲಿ ನಾವು ಏನಾದರೂ ಮಾಡ್ಬೋದು, ಆದರೆ ದೊಡ್ಡ ದೊಡ್ಡ ಗ್ರಾಮಗಳಲ್ಲಿ ನಾವು ಮಾಡಬೇಕಾದ್ರೆ ನಮ್ಮ ಕಥೆನೇ ಮುಗಿದೋಗುತ್ತೆ. ಅಲ್ಲಿ ನಮ್ಮ ಸಮಸ್ಯೆ ಎಷ್ಟು ತೀವ್ರವಾಗಿದೆ ಅಂತಂದರೆ ಅದನ್ನು ಹೇಳಲಿಕ್ಕೆ ಅಸಾಧ್ಯ ಸರ್. ಈಗ ಕೆಲವೊಂದು ಅಣ್ಣ ತಮ್ಮಂದಿರಲ್ಲಿ ಕುಟುಂಬದಲ್ಲಿ ಜಗಳಗಳಿರ್ತಾವೆ, ಆರೋಪ ಪ್ರತ್ಯಾರೋಪಗಳಿರ್ತಾವೆ. ಅಂಥ ಒಂದು ಸಂದರ್ಭದಲ್ಲಿ ಆದರೂ ಕೂಡ ನೀವು ಮಾಡಬೇಕು, ಬೇಕಾದ್ರೆ ಅವರು ನ್ಯಾಯಾಲಯಕ್ಕೆ ಹೋಗಲಿ ಅಂತಂದು ಹೇಳ್ತಾರಲ್ಲ, ಇದು ನಮಗೆ ತುಂಬ ಒಂದು ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಲುಕಿದೆ ಅಂತ ಆಗುತ್ತೆ ಸರ್. ಸರ್ ಮೇಲಾಧಿಕಾರಿಗಳೇನು ಕಿರುಕುಳ ಕೊಡ್ತಾ ಇದ್ದಾರೆ? ನಮಗೆ ಕಿರುಕುಳ ಇದೆ. ಓಕೆ, ರಾಜ್ಯಾದ್ಯಂತ ಎಲ್ಲ ಕಡೆ ಇದೆ ಸರ್. ನಾನು ಮೊನ್ನೆ ತಾನೇ ಡಂಬಳಕ್ಕೆ ಜಾಯ್ನ್ ಆಗಿದ್ದೀನಿ ಸರ್. ಶೋ ಮೊನ್ನೆ ತಾನೇ ಮೂಲ ಸಹಜ ಅಂತೇಳಿ ಹಾಕಿದ್ರು ಸರ್. ಮೊನ್ನೆ ತಾನೇ ಮಾರನೇ ದಿವಸನೇ ನೀನು ಸರಿಯಾಗಿ ಕೆಲಸ ನಿರ್ವಹಿಸೋಂಗಿಲ್ಲ ಅಂತೇಳಿ ನಮಗೆ ಆದ್ಯತೆ ಮೇರೆಗೆ ಅಂತೇಳಿ ಒಂದು ನೋಟಿಸ್ ಕೊಡ್ತಾರೆ ಸರ್. ಅದ್ರ ನಾವು ಫುಟೇಜ್ ಬೇಕಾದ್ರೆ ತೋರಿಸ್ತೀವಿ ಸರ್. ಒಂದು ದಿವಸ ಒಬ್ಬ ವ್ಯಕ್ತಿಯ ಕೇವಲ ಒಂದೇ ಒಂದು ದಿವಸಕ್ಕೆ ಒಬ್ಬ ವ್ಯಕ್ತಿಯ ಅವನ ನಿಷ್ಕಾಳಜಿತನ, ಅವನ ಬೇಜವಾಬ್ದಾರಿತನ ಅಥವಾ ಅವನ ಬುದ್ಧಿವಂತಿಕೆ, ಅವನ ಕಾರ್ಯಕ್ಷಮತೆ ಬಗ್ಗೆ ಯಾರಾದರೂ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ? ನಾನು ಸಾರ್ವಜನಿಕರು ದೂರವಾಣಿ ಕರೆ ಮಾಡಿದರೆ ದೂರವಾಣಿ ಕರೆ ಸ್ವೀಕರಿಸಂಗಿಲ್ಲ ಅಂತ ಹೇಳಿ ನಾವು ಪ್ರತಿಯೊಬ್ಬರಿಗೂ ಒಂದು ವೇಳೆ ಕೆಲವೊಂದು ನಾವು ಬ್ಯುಸಿ ಇರ್ತೀವಿ ಸಾಹೇಬ್ರೆ. ಬ್ಯುಸಿ ಇದ್ದಾಗ ನಾವು ಮತ್ತೆ ಪದೇ ಅವ್ರಿಗೆ ವಾಪಸ್ ಫೋನ್ ಮಾಡಿ ಮಾತಾಡ್ತೀನಿ. ಇದುವರೆಗೂ ಒಂದು ಕಂಪ್ಲೇಂಟ್ ಇದೆ. ಕೇವಲ ಒಂದೇ ದಿವಸಕ್ಕೆ ಇವರು ನನಗೆ ಯಾಕೆ ಈ ರೀತಿ ಮಾಡ್ತಾರೆ ಅರ್ಥ ಮಾಡ್ಕೋಬೇಕಲ್ಲ ಇವರು. ನಮಗೆ ಇಲ್ಲಪ್ಪ, 1 ತಿಂಗಳಾಯಿತು ನೀವು ಸರಿಯಾಗಿ ಕರ್ತವ್ಯಕ್ಕೆ ಹಾಜರಾಗಿಲ್ಲ, ಕೇವಲ ಒಂದು ದಿವಸ ಅದಕ್ಕೆ ಇವರು ಆದ್ಯತೆ ಮೇರೆಗೆ ಅಂತ. ಇದು ಜಗತ್ತಿನ 8ನೇ ಅದ್ಭುತ ಸಾಹೇಬ್ರು ಅಲ್ವಾ? ರಾಜ್ಯದಲ್ಲಿ ಇದೆ ಸರ್. ಇದೆಲ್ಲ ಏನು ಹೇಳುತ್ತೆ ಅಂದ್ರೆ ಸರ್, ಬಸವಣ್ಣವರು ಜಗಜ್ಯೋತಿ ಬಸವಣ್ಣವ್ರು ಹೇಳಿದ್ರು ಸರ್, ಒಲೆ ಹತ್ತಿ ಉರಿದೊಡೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದೊಡೆ ನಿಲ್ಲಬಹುದೇ, ಏರಿ ನೀರುಂಬೊಡೆ ಬೇಲಿ ಬೆಳೆ ಮೇವುಡೆ, ನಾರಿಯೇ ತನ್ನ ಮನೆಯ ಕಳುವುಡೆ, ಇನ್ನಾರಿಗೆ ದೂರುವನೆ ಯಾ ಕೂಡಲು ಸಣ್ಣ ಬಂದಿವ. ರಕ್ಷಕರೇ ಭಕ್ಷಕರಾದಾಗ ನಾವು ಯಾರ ಮುಂದೆ ತೊಡ್ಕೊಂಡು ದೇವ್ರ ಮೇಲೆ ಕಂಪ್ಲೇಂಟ್ ಮಾಡೋಕ್ಕಾಗುತ್ತಾ ಸರ್? ದೇವ್ರ ಮೇಲೆ ದೂರ ಸಲ್ಸಕ್ಕಾಗುತ್ತಾ? ಆಗಲ್ಲ. ನಾವು ಕಷ್ಟಪಟ್ಟು ಇವತ್ತು ನಾವು ಭಾಳ ಕಷ್ಟಪಟ್ಟು ಕೆಲಸ ಹೇಳಿದ್ದೆಲ್ಲ ಕೇಳ್ತೀವಿ, ಹೇಳಿದ್ದೆಲ್ಲ ಕೆಲಸ ಮಾಡ್ತೀವಿ. ಆದರೂ ತೀವ್ರವಾದ ಒತ್ತಡ ಕಾನೂನು ಬಿಟ್ಟು ಇವಾಗ ನೋಡಿ ಸರ್, ವರ್ಷ ಪೌತಿಕಾತಿ ಮಾಡುತ್ತಾರೆ ಕೇವಲ 7 ದಿವಸದಲ್ಲಿ. ಕೇವಲ 7 ದಿವಸದಲ್ಲಿ ಪೌತಿಕಾತಿ ಮಾಡೋ ಅಂತ ಹೇಳ್ತಾರಲ್ಲ ಇವರು. ಅಲ್ಲಿ ಆ ಪೌತಿಕ ಖಾತೆದಾರರು ಒಬ್ರು ಡೆಲ್ಲಿಲಿ ಇರ್ತಾರೆ, ಒಬ್ರು ಬಾಂಬೆಲಿ ಇರ್ತಾರೆ, ಒಬ್ರು ಪುನಃ ಚೆನ್ನೈಲಿ ಇರ್ತಾರೆ. ಅವ್ರು ಬರೋರು ಕಾಲಾವಕಾಶ ಬೇಕಲ್ಲ ನಮಗೆ. ಅವ್ರು ಇವ್ರು 4 ಜನರಲ್ಲಿ ಒಂದು ತಕರಾರು ಇರುತ್ತೆ ಸರ್. ಆ ತಕರಾರು ಇದ್ದಾಗ ಅವ್ರು ಬರ್ಬೋದು, ನೀವು ಹೆಂಗೆ ಮಾಡಿದ್ರಿ ಅಂತ ನಮ್ಮನ್ನು ಪ್ರಶ್ನೆ ಮಾಡ್ತಾರೆ. 7 ದಿವಸದಲ್ಲಿ ಮುಟೇಷನ್ ಆಗಿಬಿಡುತ್ತೆ, ಅಂದರೆ ಖಾತೆ ಬದಲಾವಣೆ ಆಗಿಬಿಡುತ್ತೆ. ಖಾತೆ ಬದಲಾವಣೆ ಆದಮೇಲೆ ಅವರು ನಮಗೆ ಬೆನ್ನತ್ತಾರೆ, ನೀವು ಹೆಂಗೆ ಮಾಡಿದ್ರಿ? ಗ್ರಾಮ ಆಡಳಿತಾಧಿಕಾರಿಗೆ ಅಧಿಕೃತವಾಗಿ ನೀವು ಹೆಂಗೆ ಮಾಡಿದ್ರಿ? ನಮ್ಮನ್ನು ಬರ್ಲಿಕ್ಕೆ ಹೇಳಿದ್ರ? ನಾವು ದೂರವಾಣಿ ಕರೆ ಮುಖಾಂತರ ಹೇಳ್ತೀವಿ, ಯಾಕಂದ್ರೆ ಅವರು ದೂರದಿಂದ ಬರೋರು. ಇನ್ನೊಂದು ಸರ್, ಎಲ್ಲ ದಾಖಲೆಗಳು ಇದ್ರೂ ಕೆಲವರು ಕೇಸ್ಗಳ ಮುಖಾಂತರ ನಮ್ಮ ಗ್ರಾಮಾಡಳಿತಾಧಿಕಾರಿಗಳನ್ನ ಸಮಸ್ಯೆಗೀಡು ಮಾಡಿ ಲೋಕಾಯುಕ್ತಕ್ಕೆ ಕಂಪ್ಲೀಟ್ ಮಾಡಿ ಎಷ್ಟೋ ಜನ ಜೈಲಲ್ಲಿರೋ ಪ್ರಸಂಗಗಳಿದಾವೆ. ದಾಖಲೆಗಳು ಇದ್ರು ಇವರು OTP ಮುಖಾಂತರ ಪೌತಿ ಆಂದೋಲನ ಮಾಡಿ ಮುಗಿಸ್ರಿ ಅಂತ ಹೇಳಿ ಕೈ ತೊಗೊಂತಾರಲ್ಲ ಸರ್ಕಾರ. ಒಂದು ಡಾಟಾ ಇಲ್ಲ, ಮೊಬೈಲ್ ಇಲ್ಲ, ಒಂದು ಸ್ಕ್ಯಾನರ್ ಇಲ್ಲ. ನಮ್ಮನ್ನು ಎಷ್ಟು ನಿರ್ದೋಷವಾಗಿ ನೋಡ್ತಿದೆ ಅಂದ್ರೆ ಸರ್, ನಮಗೆ ಹೇಳ್ಕೊಳಕ್ ಆಗಾಗಿಲ್ಲ, ಅಷ್ಟು ನೋವು ಆಗ್ತಿದೆ ನಮಗೆಲ್ಲ. ಇಲ್ಲ ಸರ್, ಇದು ಖಾತೆ ಬದಲಾವಣೆ ಏನಿದೆ ಅಲ್ಲ ಸರ್,
ಪ್ರತಿ ಖಾತೆ ಹೋದವನು 30 ದಿವಸ ಕಾಲಾವಕಾಶ ಬೇಕೇ ನಾವು ಬೇಕು. ಹೇಳ್ತಿರೋದು ಒಂದೇ ಪಾಯಿಂಟ್ ಸರ್, ದಿನ 22 ಪಾಯಿಂಟ್ ಇದೆ ಸರ್. ಅದು ಪೂರ್ತಿ ನಿಮಗೆ ಸಾರಾಂಶದ ನಿಮ್ಗೆ ಫೈಲ್ ಕೊಡ್ತೀವಿ ಸರ್, ನಮ್ಮ ಮನವಿ ಕೊಡ್ತೀವಿ ನಮಗೆ ಸರ್, ತಗೊಳ್ಳಿ ಖಾತೆ ಬದಲಾವಣೆ ಮಾಡ್ಲಿಕ್ಕೆ 30 ದಿವಸ ಕಾಲಾವಕಾಶ ಬೇಕೇ ಬೇಕು ಸರ್. ನಾವು ನೋಟಿಸ್ ಸರ್ವ್ ಮಾಡಬೇಕು, ಪಂಚಾಯತ್ ಮಾಡಬೇಕು, ಅವ್ರಿಗೆಲ್ಲ ನೋಟಿಸ್ ಜಾರಿ ಮಾಡಿ ಅವ್ರ ಒಪ್ಪಿಗೆ ಇದೆ ಇಲ್ಲೋ ತಿಳ್ಕೊಬೇಕು. ಅದಕ್ಕೆ ಸರ್ ಮೇಲಾಧಿಕಾರಿಗಳು ಏನ್ ಮಾಡ್ತಾರೆ ಸರ್, 5:30 ನಂತರ ಮೀಟಿಂಗ್ ತಗೊಂತಾರೆ ಸರ್. ವಿ.ಸಿ ತಗೊಂಡು 9-10 ಗಂಟೆ ತನಕ ಮಾಡ್ತಾರೆ ಸರ್. ನಾವು ಹೋಗಿ ಮನೆಗೆ ಹೆಣ್ಮಕ್ಳು ಇರ್ತಾರೆ ಸರ್. ಸರ್ ಉದಾಹರಣೆಗೆ ಸರ್ ಗ್ರಾಮ ಮಟ್ಟದಲ್ಲೆಲ್ಲ ಒಂದು ಕಚೇರಿಗಳಿಲ್ಲ ಸರ್, ಶೌಚಾಲಯಗಳಿಲ್ಲ ಸರ್. ಬೆಳಗ್ಗೆ 10 ಗಂಟೆ ಹೋದ್ರೆ 5:30 ತನಕ ಗ್ರಾಮಾಡಳಿತಾಧಿಕಾರಿ 5,000 ಮಹಿಳಾ ಗ್ರಾಮಾಡಳಿತಾಧಿಕಾರಿಗಳು ಸರ್. ವಿಚಾರ ಮಾಡ್ಬೇಕು ಸರ್, ಎಲ್ಲ ನಾವು ಮನುಷ್ಯರೇ ಅಲ್ವಾ ಸರ್. ಪ್ರತಿಯೊಬ್ಬ ಅಂಗನವಾಡಿ ಶಿಕ್ಷಕಿಗೂ ಒಂದು ಅವ್ರಿಗೆ ಕೊಟ್ಟಷ್ಟು ಇದು ಸೌಲಭ್ಯ ನಮಗಿಲ್ಲ ಸರ್. ಅವ್ರಿಗೊಂದು ಸುಸರ್ಜಿತವಾದ ಕಟ್ಟಡ ಮತ್ತು ಸ್ಕೂಲ್ ಇದೆ ಸರ್. ನಮಗೆ ಯಾವುದೇ ಆದ ಕಚೇರಿಗಳಲ್ಲ. ಆಲದ ಮರ ಕಟ್ಟೆ ಊರುಗಳಲ್ಲಿ ಯಾವ್ದಾದ್ರು ದೊಡ್ಡ ಗೌಡ್ರ ಮನೆ ಕೆಳಗೆ ನಿಂತು ಕೆಲಸ ಮಾಡೋ ಪ್ರಸಂಗಗಳು ಬಂದಿದೆ ಸರ್ ನಮಗೆ. ಒಟ್ಟಾರೆ ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸರ್ ಸರ್ಕಾರಕ್ಕೆ ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ಳೋದು ಒಂದೇ ಸರ್, ನಮ್ಮ PRS ಸಾಹೇಬರು ಮತ್ತೆ ನಮ್ಮ ಸಚಿವರು ಇದಕ್ಕೆ ನಮ್ದೆಲ್ಲ ಕಷ್ಟಗಳನ್ನ ಅರ್ಥ ಮಾಡಿಕೊಂಡು ದಯವಿಟ್ಟು ನಮ್ಮ ಎಲ್ಲ 23 ಬೇಡಿಕೆಗಳಲ್ಲಿ ಎಲ್ಲ ಬೇಡಿಕೆಗಳನ್ನು ಈಡೇರಿಸಿ ನಮಗೆ ಮನುಷ್ಯರನ್ನಾಗಿ, ನಾವು ಮನುಷ್ಯರೇ, ದಯವಿಟ್ಟು ನಮ್ಮ ಮನುಷ್ಯರಾಗಿ ಕಾಣಿ. ನಮಗೊಂದು ನೌಕರಿ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಡ್ರಿ. ಯಾಕಂದರೆ ಇದು ಉದಾಹರಣೆ ಸರ್, ಸುಮಾರಲ್ಲಿ 67 ಜನ ಹೃದಯಾಘಾತದಿಂದ ಸತ್ತಿದ್ದಾರೆ ಸರ್. ಇದೇ ತಹಶೀಲ್ದಾರು, ಇದೇ AC ಸಾಹೇಬರು ಈ ಥರ ಸಮಸ್ಯೆ ಮಾಡಿದಾರೆ ಅಂತ ಡೆತ್ ನೋಟ್ ಬರ್ದು ಸತ್ತಿದ್ದಾರೆ. ಇಂಥ ಪ್ರಸಂಗಗಳು ಬಂದಿದೆ ಸರ್. ಸ್ವಲ್ಪ ಮೇಲಾಧಿಕಾರಿಗಳಿಗೂ ಗೈಡೆನ್ಸ್ ಕೊಡ್ರಿ, ವಿಲೇಜ್ ಹಾಕೊಂಡು ಮನುಷ್ಯರಾಗಿ ಕಾಣ್ರಿ ಅಂತ ಹೇಳಿ ಸರ್ಕಾರಕ್ಕೆ ಒಂದು ಮನವಿ ಸಲ್ಲಿಸಿ ಸರ್. ನಮ್ಮ ಬೇಡಿಕೆಗಳು ದಯವಿಟ್ಟು ಈಡೇರಿಸಿ ಅಂತ ಹೇಳ್ತೀನಿ ಸರ್. ಇನ್ನೊಂದು ವಿಷಯ, ಅತಿಯಾದ ಮೊಬೈಲ್ ಬಳಕೆಯಿಂದ ಮನುಷ್ಯನಿಗೆ ಮಿದುಳು ಜ್ವರ ಕಾಣಿಸುತ್ತೆ ಸರ್. ಈ ಆ್ಯಪ್ಗಳನ್ನೆಲ್ಲ ಬಂದ್ ಮಾಡಿ ಮೊದಲ ರೀತಿ ನಮಗೆ ಕೆಲಸ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರೆ